ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾದಂಥ ಮುದಗಲ್ ಪುರಸಭೆಯ ಸದಸ್ಯರಾದಂಥ ಅಜ್ಮೀರ್ ಸಾಬ್ ಅವರು ಬೆಳ್ಳಿಕಟ್ಟೆಯವರು ವೇದಿಕೆ ಮೇಲೆ ಆಗಮಿಸಿಕೊಂಡು ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಈ ಅಜ್ಮೀರ್ ಸಾಬ್ ಅವರಿಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸನ್ಮಾನಿಸಬೇಕಂತಂದು ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ನಾನು ಈ ಮುದಗಲ್ಲಿಗೆ ಬಂದಿರೋದು 2006ನೇ ಇಸ್ವಿಯಲ್ಲಿ. ನನ್ನ ಜನ್ಮಭೂಮಿ ಆನೆಹೊಸರಾದರೆ ನನ್ನ ಕರ್ಮಭೂಮಿ ಮುದಗಲ್ಲಾಗಿದೆ. ಬಹುತೇಕ ನನ್ನ ಹುಟ್ಟೂರಲ್ಲಿ ನನ್ನನ್ನು ಸಾಕಷ್ಟು ಜನರು ಗುರುತಿಸ್ತಾ ಇಲ್ಲ. ಯಾಕೆಂದರೆ ಬೆಳಗ್ಗೆದ್ದುಗಳಿಗೆ ನನ್ನ ಜವಳಿಗೆ ಹಾಕ್ಕೊಂಡು ಮುದಗಲಿಗೆ ಬರ್ತೀನಿ, ಹೋಗಿ ರಾತ್ರಿ ಇಷ್ಟೊತ್ತಾದ್ಮೇಲೆ ಮನೆಗೆ ಹೋಗ್ತೀನಿ, ಮತ್ತೆ ಊಟ ಮಾಡಿ ಮಲ್ಕೊಳ್ತೀನಿ, ಮತ್ತೆ ಬೆಳಗ್ಗೆ ಎದ್ದು ಈ ಕಡೆ ಬರ್ತೀನಿ. ಮುದಗಲ್ಲಷ್ಟು ಗುರುತಿಸುವಷ್ಟು ನನ್ನೂರಲ್ಲಿ ನನಗೆ ಗುರುತಿಸ್ತಾ ಇಲ್ಲ ಅನ್ನುವಂಥ ಕೊರಗೂ ಇದೆ. ಇಲ್ಲಿ ಮುದಗಲ್ಲಾಗ ನನ್ನ ಗುರುತಿಸಿದ ಈ ಜನ ಅಂದಮೇಲೆ ನಾನು ಇಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಸಂಕಲ್ಪವನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಕೈ ಜೋಡಿಸಿದವರು ಇಲ್ಲಿನ ಅಶೋಕ್ ಪಾಟೀಲ್. ಬಹುದಿನಗಳಿಂದ ಭಾಳಷ್ಟು ವರ್ಷಗಳಿಂದ ಮುದಗಲ್ಲು ತಾಲೂಕು ರಚನೆ ಆಗಬೇಕು, ಮುದಗಲ್ಲು ಉತ್ಸವ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನು ಸಾಕಷ್ಟು ವರ್ಷಗಳಿಂದ ಕೇಳ್ಕೊಂಬಂದಿದ್ದೀವಿ. ನಾವೆಲ್ಲ ಪತ್ರಿಕಾ ಮಿತ್ರರು ಎಲ್ಲರೂ ಬರಿತೀವಿ, ತಾಲೂಕು ಆಗಬೇಕು, ತಾಲೂಕಿಗೆ ಇಷ್ಟೆಲ್ಲ ಸೌಲಭ್ಯಗಳೈತೆ, ಇಷ್ಟೆಲ್ಲ ಅರ್ಹತೆಗಳನ್ನು ಹೊಂದಿದೆ ಅನ್ನುವಂಥ ರೀತಿಯಲ್ಲಿ ಬರವಣಿಗೆಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ. ಈ ತಾಲೂಕು ರಚನೆ ಆಗಬೇಕಾದ್ರೆ ಏನೇನು ಬೇಕು, ಯಾವ ತಾಲೂಕದ ರಚನೆ ಹಿನ್ನೆಲೆಯಲ್ಲಿ ಏನೇನು, ಈಗ ದೇವದುರ್ಗದ ಅರಕೆರೆ ತಾಲೂಕಾಗಿದೆ, ಸಿರುವಾರ ತಾಲೂಕಾಗಿದೆ, ಮಸ್ಕಿ ತಾಲೂಕಾಗಿದೆ, ಅವರು ಏನು ಇಟ್ಕೊಂಡ್ರು ಅದರ ಜೀವಗಳನ್ನು ತರಿಸಿಕೊಂಡು ನಾವು ಎಲ್ಲೆಲ್ಲಿ ಫೇಲ್ಯೂರ್ ಆಗ್ತಿದ್ದೀವಿ ಈ ತಾಲೂಕು ರಚನೆ ಮಾಡುವುದಕ್ಕೆ. ಅದೇ ಆಡಳಿತದ ಇದು ಐತಿಹಾಸಿಕವಾಗಿ ಒಂದು ಸಾಮ್ರಾಜ್ಯವಾದಂಥ ರಾಜಧಾನಿ ಆದಂಥದ್ದು ಇವತ್ತು ತಾಲೂಕಾ ಮಾಡಬೇಕಂತಂದು ನಾವು ಸಾಕಷ್ಟು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಪ್ರಾಚೀನ ಕಾಲದಲ್ಲಿ ದೊಡ್ಡ ವ್ಯಾಪಾರ ಕೇಂದ್ರ ಆಗಿರುವಂಥದ್ದು ಇಲ್ಲಿ ಮುದಗಲ್ಲಲ್ಲಿ ಆ ಡಚ್ಚರು ಎಲ್ಲಿದ್ದರು, ಸಾಗರೋತ್ತರ ಕಡೆಯಿಂದ ಬಂದು ಮುದಗಲ್ಲಿಗೆ ಬಂದು ಅವರು ವ್ಯಾಪಾರ ಮಾಡ್ತಾರೆ. ಇಲ್ಲಿ ವ್ಯಾಪಾರ ಮಾಡ್ತಾ 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 ಇಲ್ಲಿ ಚರ್ಚ್ ಕಟ್ತಾರೆ. 1438ರಲ್ಲಿನೇ ಇಲ್ಲಿ ಚರ್ಚ್ ಸಿಗುತ್ತೆ. ಇನ್ನು ದೇಶದಲ್ಲಿ ಕ್ರೈಸ್ತ ಧರ್ಮ ಕಾಲಿಡುವಂಥ ಸಂದರ್ಭದಲ್ಲಿನೇ ಮುದಗಲ್ಲಲ್ಲಿ ಚರ್ಚ್ ಸಿಗುತ್ತೆ. ಆದರೆ ನಮ್ಮ ಮುದಗಲ್ಲು ಅಂದೇ ವಿದೇಶಿಗೆ ಹೆಸರು ಮಾಡಿದಂಥದ್ದು. ಇವತ್ತು ನಾವು ಎಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದ್ರೆ ನಮಗೆ ತಾಲೂಕ ಕೊಡ್ರಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. 1905ರಲ್ಲಿ ಈ ಮುದಗಲ್ಲು ಲಿಂಗಸೂರು ಜಿಲ್ಲಾ ಕೇಂದ್ರ ಆದಂಥ ಸಂದರ್ಭದಲ್ಲಿ ನಮ್ಮದು ಮುದಗಲ್ಲು ತಾಲೂಕು ಆಗಿತ್ತು. ಅವಾಗ ಜಿಲ್ಲಾ ಕೇಂದ್ರದಿಂದ ಹಿಂಬಡ್ತಿ ಪಡೆದಂಥ ಮುದಗಲ್ಲು ಲಿಂಗಸ್ಕೂರು ಅವಾಗ ಹೋಗಿ ಮುದಗಲ್ಲು ಏನಾಯಿತು, ಹೋಬಳಿ ಆಯಿತು. ಇಂಥ ಪರಿಸ್ಥಿತಿಯಲ್ಲಿದ್ದಂಥವ್ರು ಬಹುತೇಕ ಇಲ್ಲಿರುವಂಥ ಇದು ತಾಲೂಕದಿಂದ ವಂಚನೆ ಆಗೋದಕ್ಕೆ ಕಾರಣ ಮುಖ್ಯ ರಾಜಕಾರಣಿಗಳೇ ಕಾರಣ. ಇದಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ, ನಾನು ಇವ್ರದ್ದು ತಾಲೂಕು ರಚನೆ ಮಾಡಿದರೆ ಅವರ ಅಧಿಕಾರಿಗಳಿಗೆ ಇದು ಬರುತ್ತೆ, ಅವ್ರ ಅಧಿಕಾರದಲ್ಲಿ ತಾಲೂಕು ಆಯಿತು ಅನ್ನುವಂಥದ್ದು ಇರೋದರಿಂದ ಇಲ್ಲಿ ಎಲ್ಲರೂ ರಾಜಕಾರಣಿಗಳು ನಾವೆಲ್ಲರೂ ಒಂದು ಈ ತಾಲೂಕು ಮಾಡಬೇಕನ್ನುವಂಥ ಎಲ್ಲಿವರೆಗೆ ಇಚ್ಛಾಶಕ್ತಿ ಅವರು ಬರುವುದಿಲ್ಲ ಅಲ್ಲಿವರೆಗೆ ಇದು ಮುದಗಲ್ ತಾಲೂಕು ಆಗೋದಕ್ಕೆ ಭಾಳ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ. ಏನಾಗುತ್ತೆ, ಅಧಿಕಾರದ ಒಬ್ಬರು ಇರ್ತಾರೆ, ಇನ್ನೊಬ್ಬರು ಜನಪ್ರತಿನಿಧಿಗಳು ಇಲ್ಲಿ ಶಾಸಕರು ಬದಲಿ ಇರ್ತದೆ, ಸರ್ಕಾರ ಬೇರೆ ಪಕ್ಷದವ್ರದ್ದು ಇಲ್ಲಿರುವಂಥದ್ದು ಬದಲಿ ಇರೋದರಿಂದ ಅದು ಏನೇ ಇರಲಿ ಇಲ್ಲಿ ಬಹುತೇಕ ಈ ಮುದಗಲ್ಲು ಲಿಂಗಸೂರು ತಾಲೂಕಿನಲ್ಲಿ ದೊಡ್ಡ ಹೋಬಳಿ ಅಂದರೆ ಮುದಗಲ್ಲು. ಆ ಮುದಗಲ್ಲು ಹೋಬಳಿಗೆ 58 ಹಳ್ಳಿಗಳು, ಒಂದು 12 ತಾಂಡಗಳು ಬರ್ತಾವ, 1.5 ಲಕ್ಷಕ್ಕಿಂತ ಮೇಲ್ಪಟ್ಟ ಜನಸಂಖ್ಯೆ ಐತಿ.
ಒಂದು ಕ್ಷೇತ್ರ ಕಾನ್ಸ್ಟಿಟ್ಯೂಷನ್ ಆಗುವಂಥ ಎಲ್ಲ ಅರ್ಹತೆಗಳೈತೆ, ಆದರೂ ನಾವು ತಾಲೂಕು ಕೊಡ್ರಿ ಅನ್ನುವಂಥದ್ದು ನಾವು ಇನ್ನೂ ಭಿಕ್ಷೆ ಬಿಡಬೇಕಾದಂಥ ಪರಿಸ್ಥಿತಿ ನಮ್ಮಲ್ಲಿದೆ. ಒಂದನೇದು. ಎರಡನೇದು, ಎಂತಿಂಥ ಸಣ್ಣ ಸಣ್ಣ ಹಳ್ಳಿ ಊರುಗಳಲ್ಲಿ ಉತ್ಸವ ಆಗೈತಿ. ಇಲ್ಲಿ ಮುದುಗಲಿಂತ ದೊಡ್ಡ ಕೋಟೆ ಇದೆ. ಬಹುತೇಕ ದೆಹಲಿಯ ಕೆಂಪು ಕೋಟೆಗಳನ್ನು ಬಿಟ್ಟರೆ ಈ ರೀತಿಯಾಗಿ ಸಿಗುವಂಥದ್ದು ಮುದುಗಲ್ಲಲ್ಲಿ ಆಯತ ಆಕಾರವಾಗಿ ಇರುವಂಥದ್ದು ಕೋಟೆ ಇದೆ. ಈ ಕೋಟೆಗೆ ನಾವು ಇನ್ನೂ ಉತ್ಸವ ಮಾಡಿರಿ ಅಂತಂದು ಎಲ್ಲ ಜನಪ್ರತಿನಿಧಿಗಳಿಗೆ, ಇನ್ನಿತರ ಅಧಿಕಾರಿಗಳಿಗೆ ನಾವು ಕೇಳಬೇಕಾದಂಥ ಪರಿಸ್ಥಿತಿ ಇದೆ. ಇವೆಲ್ಲವನ್ನು ಈ ತಾಲೂಕಾಗೋದ್ರಿಂದ ಮತ್ತು ಉತ್ಸವ ಮಾಡೋದ್ರಿಂದ ನಮಗೇನಪ್ಪ ಲಾಭ ಅನ್ನುವಂಥ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಬರ್ಬೋದು. ಇಲ್ಲಿ ಇಲ್ಲಿ ಉತ್ಸವ ಆಯ್ತಪ್ಪ ಅಂದರೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗುತ್ತೆ. ಪ್ರವಾಸಿಗ ಬಂದ್ರಪ್ಪ ಅಂದರೆ ಇಲ್ಲಿ ಬಂದಂಥವರು ಉದ್ಯೋಗಗಳ ಸೃಷ್ಟಿ ಆಗುತ್ತೆ, ಅನೇಕ ಉದ್ಯೋಗಗಳ ಸೃಷ್ಟಿ ಆಗುತ್ತೆ. ನಿಮ್ಮಲ್ಲಿರುವಂಥ ಬಡತನವನ್ನು ನಿರ್ಮೂಲನೆ ಆಗುತ್ತೆ. ನಿಮಗೆ ಅದರ ಸೌಲಭ್ಯ ಕೊಟ್ಟು ಕಟ್ಟು ಮಾಡಿದಾಗ ನೀವು ಹೋರಾಟಕ್ಕೆ ನಿಂದಿರ್ತೀರಲ್ಲ, ಆ ಹೋರಾಟನ ಬದಲಿ ಆಗುತ್ತೆ. ಈಗ ಅದರ ಸೌಲಭ್ಯಗಳನ್ನೆಲ್ಲ ನೀವು ಹೋರಾಟಕ್ಕೆ ಮುಂದಾಗ್ತಾ ಇಲ್ಲ. ಈ ತಾಲೂಕು ಆದರೂ ಅಷ್ಟೇ, ಈ ಉತ್ಸವ ಮಾಡಿದ್ರು ಅಷ್ಟೇ. ಅದಕ್ಕೆ ನಾವು ಅಶೋಕಗೌಡರವ್ರಿಗೆ ಜೊತೆಯಲ್ಲಿ ಮಾತಾಡಿಕೊಂಡಿದ್ವಿ. ಏನೋ ರಾಷ್ಟ್ರೀಯವಾಗಿ ಉತ್ಸವ ಮಾಡಬೇಕನ್ನುವಂಥ ಎಲ್ಲ ಸಿದ್ಧತೆಯಲ್ಲಿ ಇತ್ತು. ಅನಿವಾರ್ಯ ಕಾರಣದಿಂದ ಕೆಲವು ತಾಂತ್ರಿಕ ದೋಷಗಳಿಂದ ನಾವು ಉತ್ಸವ ಮಾಡೋದನ್ನು ನಿಲ್ಲಿಸಿದ್ವಿ. ಅದಕ್ಕೆ ಉತ್ಸವ ಮಾಡೋದಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅನ್ನುವಂಥ ಉತ್ಸಾಹ ಮತ್ತು ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತರಬೇಕನ್ನುವಂಥ ಇಚ್ಛಾಶಕ್ತಿಯಿಂದ ನಾವೇನು ಮಾಡಿದ್ವಿ, 2 ವಿಚಾರ ಸಂಕಿರಣವನ್ನು ಮಾಡಿದ್ವಿ. ಇಲ್ಲಿ ವಿಚಾರ ಪ್ರಬಂಧವನ್ನು ಮಂಡಿಸುವಂಥವ್ರು ಇಬ್ಬರು ದಿಗ್ಗಜರೇ ಆ ವಿಷಯಗಳಲ್ಲಿ ಅವರನ್ನು ಮಂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮದು ಜಾನಪದ ಪರಿಷತ್ ಆಗಿರೋದ್ರಿಂದ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ವಿ. ಏನು ಮಾಡಬೇಕು ಅನ್ನುವಂಥದ್ದು ಸಂದರ್ಭದಲ್ಲಿ ನಾನು ಮುದುಗಲ್ಲು ಪ್ರಜಾವಾಣಿ ಪತ್ರಿಕೆ ವರದಿಗಾರ ಆಗಿರೋದರಿಂದ ನಮ್ಮ ಪತ್ರಿಕೆಗೆ 75 ವರ್ಷ ತುಂಬಿತು. ಅದರಿಂದ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯದಲ್ಲಿ ನಡೆಯಕತ್ತು. ಆ ನಡೆಯೋದರಿಂದ ನಾನು ಈ ತಾಲೂಕಿನಲ್ಲಿ, ಈ ಮುದುಗಲ್ಲಲ್ಲಿ ಅಮೃತ ಮಹೋತ್ಸವದ ನೆನಪಿಗಾಗಿ, ನಮ್ಮ ಪತ್ರಿಕೆಯ ನೆನಪಿಗಾಗಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಪಡ್ಕೊಂಡ್ವಿ. ಒಂದು ಹೊತ್ತಿನಾಗ ನಾನು ಅಶೋಕಗೌಡರಿಗೆ ಮಾತಾಡಿದ್ವಿ. ನಮ್ಮ ಮೇಳಾಗಡದ ಅಧ್ಯಕ್ಷರಾದಂಥ ಲಕ್ಷ್ಮೀದೇವಿ ನಡೀನ್ಮನಿಯವರಿಗೂ ಮಾತಾಡಿದ್ವಿ. ಮಾತಾಡಿದ ಹೊತ್ತಿನಾಗ ಅದೇನು ಬರೋದಕ್ಕೆ ಮಾಡಿರಿ ನೀವು ಮೊದಲಂದರು. ಅನೇಕ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿದ್ದಾರೆ. ಅಶೋಕಗೌಡ ಪಾಟೀಲರು, ಲಕ್ಷ್ಮೀದೇವಿ ನಡೀನ್ಮನಿಯವರು, ಇದೇ ಊರಿನ ಸದಸ್ಯ ಕಾರ್ಯದರ್ಶಿ ಆದಂಥ ನಗರಾಭಿವೃದ್ಧಿ ಯೋಜನೆಯ ಸದಸ್ಯ ಕಾರ್ಯದರ್ಶಿ ಆದಂಥ ಪರಶುರಾಮ್ ಕಟ್ಟಿಮನಿಯವರು ಇನ್ನೇನು ಸ್ವಲ್ಪ ಸಮಯದಲ್ಲಿ ಅವರು ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾರೆ. ಅದರ ಜೊತೆಗೆ ಇಲ್ಲೇ ಕೆಲಸ ಮಾಡಿದಂಥ, ಈಗ ಚುನಾವಣೆ ನಿಮಿತ್ತವಾಗಿ ಬೇರೆ ಊರಿಗೆ ಟ್ರಾನ್ಸ್ಫರ್ ಆದಂಥ ಪ್ರಕಾಶ್ ಡಂಬಾಳ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಭಾಳ ಸಮಯ ತೆಗೆದುಕೊಳ್ಳೋದಿಲ್ಲ, ಇನ್ನು ಮಾತಾಡ್ತಾ ಇದ್ದಾರೆ ಮುಂದಿನವರು. ಇದೆಲ್ಲವನ್ನು ಹೇಳೋದರಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮ ನೀವು ಸ್ವಲ್ಪ ಆದರೂ ನಿಮ್ಮ ಗಮನಕ್ಕೆ ಬಂತಪ್ಪ ಅಂದರೆ ನಾವು ಮಾಡಿದ ಕಾರ್ಯಕ್ರಮಕ್ಕೆ ನಮಗೊಂದು ಅರ್ಥ ಬರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದ.